to physics online class. So in last class we discussed about the temperature scale. So in that temperature scale we got that Celsius scale as well as Fahrenheit scale. In Celsius scale, lower fixed point, or we can call it as ice point, it is 0 degrees Celsius, whereas upper fixed point or steam point, so that is 100 degrees Celsius. Whereas in case of Fahrenheit scale, lower fixed point is 32 degree Fahrenheit and upper fixed point is 212 Fahrenheit degree. So up to these things I think you got that information. So ಇಲ್ಲಿ ತನಕ ನಿಮಗೆ ಅರ್ಥ ಆಗಿದೆ. ಸೊ ಇವತ್ತು ನಾವು ಟೆಂಪರೇಚರ್ ನ ನಾನು ಸೆಲ್ಸಿಯಸ್ ನಲ್ಲೂ ಮೆಜರ್ಮೆಂಟ್ ಮಾಡಬಹುದು ಅಥವಾ ಫ್ಯಾರನ್ಹೀಟ್ ನಲ್ಲೂ ಮೆಜರ್ಮೆಂಟ್ ಮಾಡಬಹುದು ಅಂತ ಹೇಳಿದ್ವಿ. ಸೊ ಸೆಲ್ಸಿಯಸ್ ನಿಂದ ನಾನು ಫ್ಯಾರನ್ಹೀಟ್ ಗೆ ಹೇಗೆ ಕನ್ವರ್ಟ್ ಮಾಡಬೇಕು ಅಥವಾ ಫ್ಯಾರನ್ಹೀಟ್ ಇಂದ ಸೆಲ್ಸಿಯಸ್ ಗೆ ಹೇಗೆ ಕನ್ವರ್ಟ್ ಮಾಡಬೇಕಂತ ಅರ್ಥ ಮಾಡ್ಕೋಬೇಕು. ಸೊ ನೌ ಇನ್ ಟುಡೇ ಸೆಷನ್ we will be focusing on conversion of temperature from that one scale to other scale here. So let me focus on conversion of temperature from one scale to other scale. Conversion of temperature from one scale to ಅದರ್ ಸ್ಕೇಲ್. ಸೊ ನಾನು ಟೆಂಪ್ರೇಚರ್ನ ಸೆಲ್ಸಿಯಸ್ನಿಂದ ಹೇಗೆ ಫ್ಯಾರನ್ಹೀಟ್ಗೆ ಕನ್ವರ್ಟ್ ಮಾಡಬೇಕು ಅಥವಾ ಫ್ಯಾರನ್ಹೀಟಿಂದ ಹೇಗೆ ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡಬೇಕಂತ ಅರ್ಥ ಮಾಡ್ಕೋಬೇಕು ಇವಾಗ. ಸೊ ಇನ್ ಕೇಸ್ ಆಫ್ ಸೆಲ್ಸಿಯಸ್ ಸ್ಕೇಲ್, ಸೊ upper fixed point and lower fixed point value I got. So similarly in case of Fahrenheit scale also I got that upper fixed point and lower fixed point. So let me give that mathematical expression for that conversion of temperature from that one scale to other scale, or we can consider that relation between ಸೆಲ್ಸಿಯಸ್ ಆ್ಯಂಡ್ ಫ್ಯಾರನ್ಹೀಟ್ ಸ್ಕೇಲ್. ಸೊ ಯಾವ ಇಕ್ವೇಷನ್ಸನ್ನು ನಾವು ಡಿರೈವ್ ಮಾಡ್ತಿದ್ದೀವಿ, ಸೊ ಸೆಲ್ಸಿಯಸ್ ಮತ್ತು ಫ್ಯಾರನ್ಹೀಟ್ ಸ್ಕೇಲ್ ಮಧ್ಯೆ ಇರುವಂತಹ ರಿಲೇಷನ್ಸನ್ನು ಡಿರೈವ್ ಮಾಡಬೇಕು. ಸೊ ಲೆಟ್ ಮಿ ಡಿರೈವ್ ದಟ್ ರಿಲೇಷನ್ ಬಿಟ್ವೀನ್ ಸೆಲ್ಸಿಯಸ್ ಆ್ಯಂಡ್ ಫ್ಯಾರನ್ಹೀಟ್ ಸ್ಕೇಲ್. ಸೊ ನಾನು ಸೆಲ್ಸಿಯಸ್ ಸ್ಕೇಲು ಮತ್ತು ಫ್ಯಾರನ್ಹೀಟ್ ಸ್ಕೇಲಿನ ರಿಲೇಷನ್ ಏನು, ಅಥವಾ ಸೆಲ್ಸಿಯಸ್ ಇಂದ ಹೇಗೆ ಫ್ಯಾರನ್ಹೀಟ್ಗೆ ಅಥವಾ ಫ್ಯಾರನ್ಹೀಟಿಂದ ಹೇಗೆ ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡಬೇಕಂತ ಇಕ್ವೇಷನ್ಸನ್ನು ನಾನು ಡಿರೈವ್ ಮಾಡಬೇಕು. ಸೊ ಫಾರ್ ದಟ್ ಪರ್ಪಸ್ ಐ ಕ್ಯಾನ್ ಟೇಕ್ ದಟ್ upper fixed point minus of lower fixed point into value of one division on Celsius scale. So ಯಾವ ಫಾರ್ಮುಲಾ ತಗೊಂತೀನಿ, upper fixed scale minus of lower fixed scale into value of one division on Celsius scale. Okay. ಸೊ ಇದು ಯಾವುದಕ್ಕೆ ಈಕ್ವಲೆಂಟ್ ಆಗಿರುತ್ತೆ, ಸೊ ಇದು ಫ್ಯಾರನ್ಹೀಟ್ ಸ್ಕೇಲ್ಗೆ ಈಕ್ವಲ್ ಆಗಿರುತ್ತೆ. ಸೊ ಇಟ್ ಈಸ್ ಈಕ್ವಲ್ ಟು ಯಾವುದಕ್ಕೆ ಸಮವಾಗಿರುತ್ತೆ, ಫ್ಯಾರನ್ಹೀಟ್ ಸ್ಕೇಲ್ಗೆ ಸಮವಾಗಿರುತ್ತೆ. ಸೊ ಇದನ್ನೇನಂತ ತಗೋಬಹುದು, ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ ಮೈನಸ್ ಆಫ್ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಇಂಟು ವ್ಯಾಲ್ಯೂ ಆಫ್ ಒನ್ ಸ್ಕೇಲ್ ಆನ್ ಫ್ಯಾರನ್ಹೀಟ್ ಸ್ಕೇಲ್. ಸೊ ಅರ್ಥ ಆಯ್ತಿದು. ಸೊ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಮೈನಸ್ ಆಫ್ ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ ಇಂಟು ವ್ಯಾಲ್ಯೂ ಆಫ್ ಒನ್ ಡಿವಿಷನ್ ಆನ್ ಸೆಲ್ಸಿಯಸ್ ಸ್ಕೇಲ್. ಸೊ ಸೆಲ್ಸಿಯಸ್ ಸ್ಕೇಲ್ is equal to Fahrenheit scale here. So scale will give the same answer here. Upper fixed point minus of lower fixed point into value of one division on Fahrenheit scale here. ಓಕೆ, ಈ ಎರಡು ಈಕ್ವೇಷನ್ಸ್ ನಾನು ಏನು ಮಾಡ್ತಿದ್ದೀನಿ ಇವಾಗ ಈಕ್ವೇಟ್ ಮಾಡ್ತಿದ್ದೀನಿ. ಸೊ ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ ಅಂದರೆ ವ್ಯಾಲ್ಯೂ ಎಷ್ಟು ಸೆಲ್ಸಿಯಸ್ ಸ್ಕೇಲ್ನಲ್ಲಿ. ಸೊ ಲಾಸ್ಟ್ ಕ್ಲಾಸ್ನಲ್ಲಿ ಏನಂತ ಹೇಳಿದೀವಿ ನಾವು, ಸೊ ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ ಸೆಲ್ಸಿಯಸ್ ಸ್ಕೇಲ್ನಲ್ಲಿ 100 ಡಿಗ್ರಿ ಸೆಲ್ಸಿಯಸ್, ಲೋವರ್ ಫಿಕ್ಸ್ಡ್ ಪಾಯಿಂಟ್ ವ್ಯಾಲ್ಯೂ ಎಷ್ಟು, ಸೊ 0 ಡಿಗ್ರಿ ಸೆಲ್ಸಿಯಸ್ ಇಂಟು ವ್ಯಾಲ್ಯೂ ಆಫ್ ಒನ್ ಡಿವಿಷನ್ on Celsius scale. Okay, it is equal to, so upper fixed point in a value in a Fahrenheit scale nalli, so that is 212
ಮೈನಸ್ ಲೋವರ್ ಫಿಕ್ಸ್ಡ್ ಪಾಯಿಂಟಿನ ವ್ಯಾಲ್ಯೂ ಏನು ಫ್ಯಾರನ್ಹೀಟ್ ಸ್ಕೇಲ್ನಲ್ಲಿ 32 ಇಂಟು ವ್ಯಾಲ್ಯೂ ಆಫ್ 1 division on Fahrenheit scale. Value of 1 division on Fahrenheit scale here. Okay. So ಇದನ್ನ ನಾನು equation 1 ಅಂತ ತಗೊಂತೀನಿ. ಸೊ ಇದು ಯಾವುದೇ ಒಂದು ವಸ್ತುವಿನ ಕನ್ಸಿಡರ್ ಮಾಡ್ರಿ, ಆ ವಸ್ತುವಿನ ಟೆಂಪರೇಚರ್ನ ನಾನು ಮೆಜರ್ಮೆಂಟ್ ಮಾಡಬೇಕು. ಸೊ ಟೆಂಪರೇಚರ್ ಆಫ್ ದ ಬಾಡಿ ಇನ್ ಸೆಲ್ಸಿಯಸ್ ಇಸ್ ಸಿ. ಸೊ ಜನರಲ್ ಟೆಂಪರೇಚರ್, ಸೊ ಜನರಲ್ ನೇಮಿಂಗ್ ಐ ವಿಲ್ ಟೇಕ್. ಸೊ ಯಾವುದೇ ಒಂದು ವಸ್ತುವಿನ ಟೆಂಪರೇಚರು ಸೊ ಸೆಲ್ಸಿಯಸ್ನಲ್ಲಿ ಸಿ ಡಿಗ್ರಿ ಸೆಲ್ಸಿಯಸ್ ಅಂತ ತಗೊಂತೀನಿ, ಅಥವಾ ಫ್ಯಾರನ್ಹೀಟ್ನಲ್ಲಿ ಎಫ್ ಡಿಗ್ರಿ ಫ್ಯಾರನ್ಹೀಟ್ ಅಂತ ತಗೊಂತೀನಿ. ಸೊ ಇಫ್ ಟೆಂಪರೇಚರ್ ಆಫ್ ದ ಬಾಡಿ ಈಸ್, ಇಫ್ ದ ಟೆಂಪರೇಚರ್ ಆಫ್ ದ ಬಾಡಿ is C in Celsius. ಸೆಲ್ಸಿಯಸ್ ನಲ್ಲಿ ಆ ವಸ್ತುವಿನ ಟೆಂಪರೇಚರ್ ಎಷ್ಟಿದೆ? ಸಿ ಅಮೌಂಟ್ ಆಫ್ ಸೆಲ್ಸಿಯಸ್ ಮೀನ್ಸ್ ಸಿ ಅಮೌಂಟ್ ಆಫ್ ಟೆಂಪರೇಚರ್ ಇದೆ. ಸೊ ಇಫ್ ದ ಟೆಂಪರೇಚರ್ ಆಫ್ ದ ಬಾಡಿ ಈಸ್ ಸಿ ಇನ್ ಸೆಲ್ಸಿಯಸ್ ಅಂಡ್ ಎಫ್ ಇನ್ ಫ್ಯಾರನ್ಹೀಟ್, ಎಫ್ ಇನ್ ಫ್ಯಾರನ್ಹೀಟ್, ದೆನ್ ಸೊ ನಾನು ಇವಾಗ ಏನಂತ ತಗೊತೀನಿ, ಒಂದು ವಸ್ತುವಿನ ಕನ್ಸಿಡರ್ ಮಾಡಿದ್ದೀನಿ, ಆ ವಸ್ತುವಿನ ಟೆಂಪರೇಚರ್ ಡಿಗ್ರಿ ಸೆಲ್ಸಿಯಸ್ನಲ್ಲಿದೆ, ಸೊ ಸಿ ಡಿಗ್ರಿ ಸೆಲ್ಸಿಯಸ್ ಇದೆ. ಸೊ ನಾನೇನಂತ ಬರ್ಕೋಬೇಕು? ಸಿ. ಸೊ ಆ ವಸ್ತುವಿನ ಟೆಂಪರೇಚರ್ ಇದೆ, ಸಿ ಅಮೌಂಟ್ ಆಫ್ ಟೆಂಪರೇಚರ್ ಇದೆ. ಸೊ ದಟ್ ಈಸ್ ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ ಏನಂತ ತಗೊಂಡಿದ್ದೀನಿ? ಸಿ ಅಂತ ತಗೊಂಡಿದ್ದೀನಿ. ಸೆಲ್ಸಿಯಸ್ ಸ್ಕೇಲ್ನಲ್ಲಿ ಲೋವರ್ ಫಿಕ್ಸ್ಡ್ ಪಾಯಿಂಟ್ ವ್ಯಾಲ್ಯೂ ಏನಿದೆ? ಸೊ ದಟ್ ಈಸ್ 0 ಇಂಟು ವ್ಯಾಲ್ಯೂ ಆಫ್ 1 ಡಿವಿಷನ್ on Celsius scale. So same thing, Celsius scale, it is equal to. ಸೊ ಒಂದು ವಸ್ತುವಿನ ಟೆಂಪರೇಚರ್ನ ಫ್ಯಾರನ್ಹೀಟ್ನಲ್ಲಿ ಏನಂತ ತಗೋಬಹುದು? ಅಪ್ಪರ್ ಫಿಕ್ಸ್ಡ್ ಪಾಯಿಂಟಿನ ಜನರಲ್ ಆಗಿ ಎಫ್ ಅಂತ ತಗೊತೀನಿ. ಸೊ ಲೋವರ್ ಫಿಕ್ಸ್ಡ್ ಪಾಯಿಂಟ್ ವ್ಯಾಲ್ಯೂ ವಿಲ್ ಬಿ 32 ಓನ್ಲಿ ಇಂಟು ವ್ಯಾಲ್ಯೂ ಆಫ್ 1 ಡಿವಿಷನ್, ವ್ಯಾಲ್ಯೂ ಆಫ್ 1 ಡಿವಿಷನ್ ಆನ್ ಫ್ಯಾರನ್ಹೀಟ್ ಸ್ಕೇಲ್, ಫ್ಯಾರನ್ಹೀಟ್ ಸ್ಕೇಲ್ ಹಿಯರ್. ಸೊ ಇದನ್ನು ನಾನು ಇಕ್ವೇಷನ್ 2 ಅಂತ ತಗೋತೀನಿ. ಸೊ ಜನರಲ್ ಆಗಿ ಎರಡು ಫಾರ್ಮುಲಾಗಳನ್ನು ಬರೆದಿದ್ದೀನಿ. ಸೊ ಸಿ ಮೈನಸ್ ಆಫ್ 0 ಇಂಟು ವ್ಯಾಲ್ಯೂ ಆಫ್ 1 ಡಿವಿಷನ್ ಆನ್ ಸೆಲ್ಸಿಯಸ್ ಸ್ಕೇಲ್, ಇಟ್ ಈಸ್ ಈಕ್ವಲ್ ಟು ಎಫ್ ಮೈನಸ್ ಆಫ್ 32 ಇಂಟು ವ್ಯಾಲ್ಯೂ ಆಫ್ 1 ಡಿವಿಷನ್ ಆನ್ ಫ್ಯಾರನ್ಹೀಟ್ ಸ್ಕೇಲ್. ಸೊ ಇದು ಸ್ಟೀಮ್ ಪಾಯಿಂಟ್ 100. ಸೊ ಇಲ್ಲಿ ಸ್ಟೀಮ್ ಪಾಯಿಂಟ್ 212 ಫ್ಯಾರನ್ಹೀಟ್ ಇದೆ. ಸೊ ಟೆಂಪರೇಚರ್ ಆಫ್ ದ ಆಬ್ಜೆಕ್ಟ್ ಈಸ್ ಲೆಸ್ ದನ್ 100 ಡಿಗ್ರಿ ಸೆಲ್ಸಿಯಸ್ ಆರ್ ಲೆಸ್ ದನ್ 212. ಸೊ ಒಂದು ವಸ್ತುವಿನ ಟೆಂಪರೇಚರ್ 100 ಡಿಗ್ರಿ ಸೆಲ್ಸಿಯಸ್ಗೆ ಕಡಿಮೆ ಇದೆ ಅಂತ ಅನ್ಕೊಳ್ಳಿ, ಯಾವುದಾದ್ರೂ ಒಂದು ವ್ಯಾಲ್ಯೂ ತಗೋಬೇಕು. ಅದ್ರ ಸಲುವಾಗಿ ನಾನು ಏನಂತ ತಗೊಂಡಿದ್ದೀನಿ? ಸಿ ಡಿಗ್ರಿ ಸೆಲ್ಸಿಯಸ್ ಅಂತ ತಗೊಂಡಿನಿ. ಅದೇ ತರ ಯಾವುದಾದ್ರೂ ಒಂದು ವ್ಯಾಲ್ಯೂನ ಅಂತ ತಗೊಂತೀನಿ? ಎಫ್ ಫ್ಯಾರನ್ಹೀಟ್ ಅಂತ ತಗೊಂತೀನಿ. Now I have to divide these two equation. Equation 1 ಮತ್ತು equation 2 ಏನು ಮಾಡ್ತೀನಿ? ಡಿವೈಡ್ ಮಾಡ್ತೀನಿ. So I have to divide that equation 2 by equation 1. So divide equation 2 by equation 1. equation 2 ನ equation 1 ಇಂದ ಡಿವೈಡ್ ಮಾಡ್ತೀನಿ. ಸೊ ಡಿವೈಡ್ ಮಾಡಿದಾಗ ಏನಂತ ಆನ್ಸರ್ ಬರುತ್ತೆ ನನಗೆ? So c minus of 0 into value of 1 division on Celsius scale. So it is equal to ಏನಂತಿದೆ ಇಲ್ಲಿ? f minus of 32 into value of 1 division on Fahrenheit scale. ಫ್ಯಾರನ್ಹೀಟ್ ಸ್ಕೇಲ್. ಸೊ ಇದು ಇಕ್ವೇಷನ್ 2. ಇಕ್ವೇಷನ್ 2 ಏನು ಮಾಡ್ತೀನಿ? ಇಕ್ವೇಷನ್ 1 ಇಂದ ಡಿವೈಡ್ ಮಾಡ್ತೀನಿ. ಇಕ್ವೇಷನ್ 1 ನಲ್ಲಿ ಲೆಫ್ಟ್ ಸೈಡ್ ಏನಂತ ಟರ್ಮ್ ಇದೆ ಇಲ್ಲಿ? 100 ಮೈನಸ್ ಆಫ್ 0 ಇಂಟು ವ್ಯಾಲ್ಯೂ ಆಫ್ 1 ಡಿವಿಷನ್ ಆನ್ ಸೆಲ್ಸಿಯಸ್ ಸ್ಕೇಲ್. ಸೊ ಇಲ್ಲಿ ರೈಟ್ ಸೈಡ್ ಏನಂತ ಇದೆ? 212 ಮೈನಸ್ ಆಫ್ 32 ಇಂಟು value of 1 division on Fahrenheit scale ಅಂತ ಇದೆ. ಸೊ ಇಕ್ವೇಷನ್ 2 ಏನು ಮಾಡಿದ್ದೀನಿ? ಇಕ್ವೇಷನ್ 1 ಇಂದ ಡಿವೈಡ್ ಮಾಡಿದ್ದೀನಿ. ಯಾವ ಟರ್ಮ್ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ? ವ್ಯಾಲ್ಯೂ ಆಫ್ 1 ಡಿವಿಷನ್ ಆನ್ ಮೇನ್ ಸ್ಕೇಲ್ ಮೀನ್ಸ್ ವ್ಯಾಲ್ಯೂ ಆಫ್ 1 ಡಿವಿಷನ್ ಆನ್ ಸೆಲ್ಸಿಯಸ್ ಸ್ಕೇಲ್, ವ್ಯಾಲ್ಯೂ ಆಫ್ 1 ಡಿವಿಷನ್ ಆನ್ ಫ್ಯಾರನ್ಹೀಟ್ ಸ್ಕೇಲ್, ಎರಡು ಟರ್ಮ್ ಕ್ಯಾನ್ಸಲ್ ಆದವು ಇವಾಗ. ಸೊ ಏನಂತ ಬರೀಬಹುದು? ಸಿ ಮೈನಸ್ ಆಫ್ 0 ಡಿವೈಡ್ ಬೈ 100 ಮೈನಸ್ ಆಫ್ 0. ಸೊ ಇಟ್ ಈಸ್ ಈಕ್ವಲ್ ಟು ವಾಟ್? f minus of 32
whole divide by 212 minus of 32. ಈ ಕ್ವೆಶ್ಚನ್ ಈ ಥರ ಬರಿಬೋದು. ಅಥವಾ ಇನ್ನು ಏನಂತ ಸಿಂಪ್ಲಿಫೈ ಮಾಡ್ಬೋದು ಇದನ್ನು, ಸಿ ಬೈ 100 ಇಟ್ ಈಸ್ ಈಕ್ವಲ್ ಟು ಎಫ್ ಮೈನಸ್ ಆಫ್ 32. 212 minus of 32. So 212 minus of 32. What's the answer here? 180. So this is the relation between Celsius and Fahrenheit. So C by 100 it is equal to F minus 32 divided by 180. So C by 100 ಯಾವುದಕ್ಕೆ ಸಮವಾಗಿರುತ್ತೈತಿ? F minus of 32 divided by 80 ಗೆ ಸಮವಾಗಿರುತ್ತೈತಿ. ಅಥವಾ ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡ್ಬೋದು. So 5 2s are, this one is 5 3s are, 3 remains 5 6 are. This one is 4 5s are, 4 9s. So this one is C by 5. So ಇದನ್ನ ಸಿಂಪ್ಲಿಫೈ ಮಾಡಿದ ಏನಾಗುತ್ತೆ, C by 5 it is equal to F minus of 32 divided by 9 here. So this is the required equation. So C by 5 ಯಾವುದಕ್ಕೆ ಸಮವಾಗಿರುತ್ತೆ? C by 5 is equal to F minus of 32 divided by 9. So this is the Celsius scale and this is the Fahrenheit scale. So this Celsius scale is equal to this much Fahrenheit scale. ಈ Celsius scale ಯಾವುದಕ್ಕೆ ಸಮವಾಗಿರುತ್ತೆ? F minus of 32 divided by 9 Fahrenheit scale ಗೆ ಸಮವಾಗಿರುತ್ತೆ. ಸೊ ನಾನು ಏನು ಮಾಡಬೇಕು ಇವಾಗ, ಟೆಂಪರೇಚರ್ನ ಒಂದು ಸ್ಕೇಲಿಂದ ಇನ್ನೊಂದು ಸ್ಕೇಲಿಗೆ ಕನ್ವರ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಸೆಲ್ಸಿಯಸ್ನಿಂದ ನಾನು ಫ್ಯಾರನ್ಹೀಟ್ಗೆ ಕನ್ವರ್ಟ್ ಮಾಡಬೇಕು, ಅಥವಾ ಫ್ಯಾರನ್ಹೀಟಿಂದ ಸೆಲ್ಸಿಯಸ್ಗೆ ಹೇಗೆ ಕನ್ವರ್ಟ್ ಮಾಡೋದು? So in order to convert the temperature from Celsius to Fahrenheit and Fahrenheit to Celsius, you can consider here. So ನನಗೆ ಏನಂತ ಇಕ್ವೇಶನ್ ಇದೆ ಇವಾಗ, C by 5 is equal to what? So F minus of 32 divided by 9. So let me take this as equation 3. ಇದನ್ನ equation 3 ಅಂತ ಕನ್ಸಿಡರ್ ಮಾಡಿ. C by 5 is equal to F minus of 32 divided by 9. So C is equal to, so ಇದು ನ್ಯೂಮರೇಟರ್ ರೈಟ್ ಸೈಡ್ ಹೋದ್ರೆ ಏನಾಗುತ್ತೆ, 5 ಡಿವೈಡ್ ಬೈ 9 F minus of 32. ಸೊ ಸೆಲ್ಸಿಯಸ್ ಇದ್ದದನ್ನ ಏನು ಮಾಡ್ಬೋದು, ಫ್ಯಾರನ್ಹೀಟ್ಗೆ ಕನ್ವರ್ಟ್ ಮಾಡ್ಬೋದು, ಅಥವಾ ಫ್ಯಾರನ್ಹೀಟನ್ನು ಸೆಲ್ಸಿಯಸ್ಗೆ ಯಾವ ಥರ ಕನ್ವರ್ಟ್ ಮಾಡ್ಬೋದು. ಸೊ ಜಸ್ಟ್ ಯು ಮೇ ರಿವರ್ಸ್ ಹಿಯರ್. ಸೊ 9 ಈ ಕಡೆ ಬರುತ್ತೆ, ಸೊ 9 5 ಈ ಕಡೆ ಬರುತ್ತೆ. 9 by 5 into C it is equal to F minus of 32. Minus 32 left side ತಗೊಂಡ್ರೆ ಏನಾಗುತ್ತೆ, F is equal to what? 9 by 5C plus of 32. So this is the required equation. So Celsius to Fahrenheit, Fahrenheit to Celsius here. So this is the required formula. So ನನಗೆ ಟೆಂಪರೇಚರ್ನ ಸೆಲ್ಸಿಯಸ್ಸಿಂದ ಫ್ಯಾರನ್ಹೀಟ್ಗೆ ಅಥವಾ ಫ್ಯಾರನ್ಹೀಟ್ ಇದ್ದ ಟೆಂಪರೇಚರ್ನ ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡೋದಕ್ಕೆ ನನಗಿಲ್ಲಿ ಎರಡು ಫಾರ್ಮುಲಾಗಳಿದ್ದಾವೆ. ಸೊ ವಾಟ್ ಆರ್ ದೋಸ್ ಫಾರ್ಮುಲಾ? C is equal to 5 by 9 into F minus of 32. So remember this formula, or don't get confused. So if you remember this one, C by 5 is equal to F minus of 32 divided by 9. So this is the formula. So from this formula only I am re-altering. So ಇದೇ ಫಾರ್ಮುಲಾ ಇಂದ ನಾನು ಏನು ಮಾಡ್ತಿದ್ದೀನಿ, ರೀಅರೇಂಜ್ ಮಾಡಿದಾಗ ನನಗೆ ಏನಂತ ಬಂದಿದೆ ಫಾರ್ಮುಲಾ, C is equal to 5 by 9 into F minus of 32, ಅಥವಾ ಇನ್ನೊಂದು ಫಾರ್ಮುಲಾ ಏನಂತ ಬಂದಿದೆ, ಸೊ 9 by 5 so into C plus of 32 it is equal to F. ಸೊ ಸೆಲ್ಸಿಯಸ್ ಇಂದ ಫ್ಯಾರನ್ಹೀಟ್ಗೆ, ಫ್ಯಾರನ್ಹೀಟ್ ಇಂದ ಸೆಲ್ಸಿಯಸ್ಗೆ ಈ ತರ ಈ ಫಾರ್ಮುಲಾ ಇಂದ ಕನ್ವರ್ಟ್ ಮಾಡಬಹುದು. ಸೊ ಲೆಟ್ ಮಿ ಸಾಲ್ವ್ ಸಮ್ ನ್ಯೂಮರಿಕಲ್ಸ್ ರಿಲೇಟೆಡ್ ಟು ದೀಸ್ ಕನ್ವರ್ಷನ್ ಸ್ಕೇಲ್. ಸೊ ನಾನು ಇದರ ಮೇಲೆ ಒಂದಿಷ್ಟು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡೋಣ. ಸೊ ದೇ ಮೇ ಆಸ್ಕ್ ದ ಕ್ವಶನ್ ಲೈಕ್ಸ್. ಕ್ವಶನ್ ಯಾವ ಥರ ಕೊಡ್ತಾರೆ ಅಂದರೆ, ಕನ್ವರ್ಟ್ minus 10 degree Celsius into Fahrenheit. So minus 10 degree Celsius ನ ಯಾವುದರಲ್ಲಿ ಕನ್ವರ್ಟ್ ಮಾಡಬೇಕು, ನಾನು ಫ್ಯಾರನ್ಹೀಟ್ ನಲ್ಲಿ ಕನ್ವರ್ಟ್ ಮಾಡಬೇಕು. ಸೊ ಕನ್ವರ್ಟ್ minus 10 degree Celsius into Fahrenheit scale. So this is the question. So ನಿಮಗೆ ಈ ತರ ಒಂದು ಕ್ವಶನ್ ಕೊಟ್ಟಿದ್ದಾರೆ ಅಂತ ಅನ್ಕೋರಿ. ಸೊ ಕನ್ವರ್ಟ್ minus 10 degree Celsius into Fahrenheit scale. So C value ಏನಿದೆ ಇಲ್ಲಿ, minus 10 degree Celsius. So solution you can take it here. So C is equal to what? minus 10 degree Celsius. So ನನಗೆ ಯಾವುದು ಜನರಲೈಸ್ ಫಾರ್ಮುಲಾ ಇದೆ, ಸೊ C by 5 is equal to, so C by 5 is equal to F minus of 32 divided by 9.
ಸೊ ಇಲ್ಲಿ ಸಿ ವ್ಯಾಲ್ಯೂ ಏನಂತ ಮೆನ್ಷನ್ ಮಾಡಿದ್ದಾರೆ, ಸಿ ವ್ಯಾಲ್ಯೂ -10 ಅಂತ ಕೊಟ್ಟಿದ್ದಾರೆ. ಸೊ ರೈಟ್ ಇಟ್ ಆಸ್ -10 divide by 5, f minus of 32 divide by 9 here, 5 ones are 5 twos are -2 is equal to f minus of 32 divide by 9 here, make that multiplication 9 into 2, so that is -18 is equal to f minus of 32. So did you get my point? -18 is equal to f minus of 32. So ಈ -32 ನ ಲೆಫ್ಟ್ ಸೈಡ್ ನಲ್ಲಿ ತಗೋರಿ. So -18 plus of 32 it is equal to f. -10 degree Celsius ನಾನು ಏನು ಮಾಡ್ತಿದ್ದೀನಿ ಇವಾಗ Fahrenheit ನಲ್ಲಿ ಹೇಳ್ತಿದ್ದೀನಿ. So -18 plus of 32. So what's the answer here? So -18 plus of 32. So that is 14 here. So f is equal to how much? So f is equal to 14 Fahrenheit degree. So f ವ್ಯಾಲ್ಯೂ ಎಷ್ಟಿದೆ? -14 ಡಿಗ್ರಿ ಫ್ಯಾರನ್ಹೀಟ್. ಅದರ ಅರ್ಥ ಏನು? -10 ಡಿಗ್ರಿ ಸೆಲ್ಸಿಯಸ್ ಫ್ಯಾರನ್ಹೀಟ್ಗೆ ಯಾವುದಕ್ಕೆ ಸಮವಾಗಿದೆ? ಸೊ -10 ಡಿಗ್ರಿ ಸೆಲ್ಸಿಯಸ್ ಈಸ್ ಈಕ್ವಲ್ ಟು 14 ಫ್ಯಾರನ್ಹೀಟ್ ಡಿಗ್ರಿ. -10 ಡಿಗ್ರಿ ಸೆಲ್ಸಿಯಸ್ ಅಂದ್ರೂ ಒಂದೇ ಅರ್ಥ, ಅಥವಾ 14 ಫ್ಯಾರನ್ಹೀಟ್ ಡಿಗ್ರಿ ಅಂದ್ರೂ ಒಂದೇ ಅರ್ಥ. ಸೊ ಆರ್ ಕನ್ವರ್ಟಿಂಗ್ ದಟ್ one scale to other scale here. So temperature na Celsius scale ನಲ್ಲಿ ಫಾರ್ ಎಕ್ಸಾಂಪಲ್, ಸೊ ಒಂದು ಉದಾಹರಣೆನ ಕೊಡ್ತೀನಿ. ಸೊ ಒಂದು ಆಬ್ಜೆಕ್ಟ್ ಇದೆ, ಈ ಆಬ್ಜೆಕ್ಟಿನ ಟೆಂಪರೇಚರ್ -10 ಡಿಗ್ರಿ ಸೆಲ್ಸಿಯಸ್, ಸೆಲ್ಸಿಯಸ್ ನಲ್ಲಿ ಇದೆ -10 ಡಿಗ್ರಿ ಸೆಲ್ಸಿಯಸ್ ಇದೆ. ಸೊ ಫ್ಯಾರನ್ಹೀಟ್ ನಲ್ಲಿ ಇದ್ರ ಟೆಂಪರೇಚರ್ ನ ಮೆಜರ್ಮೆಂಟ್ ಮಾಡಿದಾಗ ಎಷ್ಟಾಗುತ್ತೆ? 14 ಫ್ಯಾರನ್ಹೀಟ್ ನ ಆಗುತ್ತೆ. ಸೊ -10 ಡಿಗ್ರಿ ಸೆಲ್ಸಿಯಸ್ ಅಂದ್ರೂ ಒಂದೇ ಅರ್ಥ, 14 ಫ್ಯಾರನ್ಹೀಟ್ ಅಂದ್ರೂ ಒಂದೇ ಅರ್ಥ. ಸೊ ಜಸ್ಟ್ ವಿ ಆರ್ ಸೇಯಿಂಗ್ ಇಟ್ ಇನ್ ಡಿಫರೆಂಟ್ ಸ್ಕೇಲ್. ಸೊ ವಿ ಆರ್ ಫೈಂಡಿಂಗ್ ಔಟ್ ದಟ್ ರಿಲೇಷನ್ ಬಿಟ್ವೀನ್ ಸೆಲ್ಸಿಯಸ್ ಅಂಡ್ ಫ್ಯಾರನ್ಹೀಟ್ ಸ್ಕೇಲ್. ಒಂದು ವಸ್ತುವಿನ ತಾಪಮಾನವನ್ನ ನಾನು ಸೆಲ್ಸಿಯಸ್ ಸ್ಕೇಲ್ ನಲ್ಲಾದ್ರೂ ಹೇಳ್ಬೋದು, ಅಥವಾ ಫ್ಯಾರನ್ಹೀಟ್ ಸ್ಕೇಲ್ ನಲ್ಲಾದ್ರೂ ಹೇಳ್ಬೋದು. ಒಂದು ವಸ್ತುವಿನ ಟೆಂಪರೇಚರ್ ಸೆಲ್ಸಿಯಸ್ ಸ್ಕೇಲ್ ನಲ್ಲಿ -10 ಡಿಗ್ರಿ ಸೆಲ್ಸಿಯಸ್ ಆಗಿದ್ರೆ, ಫ್ಯಾರನ್ಹೀಟ್ ಸ್ಕೇಲ್ ನಲ್ಲಿ ಅದರ ಟೆಂಪರೇಚರ್ ಎಷ್ಟಾಗುತ್ತೆ? 14 ಡಿಗ್ರಿ ಮೀನ್ಸ್ 14 ಫ್ಯಾರನ್ಹೀಟ್ ಡಿಗ್ರಿ ಆಗಿರುತ್ತೆ. ಸೊ ಇದು ಅರ್ಥ ಆಯ್ತು. ಸೊ ವಿ ವಿಲ್ ಲುಕ್ ಅಟ್ ದಟ್ ನೆಕ್ಸ್ಟ್ ಒನ್ ಹಿಯರ್. ಸೊ ಫಾರ್ ಎಕ್ಸಾಂಪಲ್, ಸೊ ಅಟ್ ವಾಟ್ ಟೆಂಪರೇಚರ್ Celsius and Fahrenheit will give the same reading? ಯಾವ ತಾಪಮಾನಕ್ಕೆ ಟೆಂಪರೇಚರು ಸೆಲ್ಸಿಯಸ್ ಸ್ಕೇಲು ಮತ್ತು ಫ್ಯಾರನ್ಹೀಟ್ ಸ್ಕೇಲಿಗೆ ಸಮ ಆನ್ಸರ್ ತೋರಿಸುತ್ತೆ? ಇಲ್ಲಿ -10 ಇಸ್ ಈಕ್ವಲ್ ಟು ಏನಂತ ಹೇಳಿದೆ? 14 ಅಂತ ಹೇಳಿದೆ. ಸೊ ನನಗೆ ಆ ಥರ ಬೇಡ, ಏನಂತ ಬೇಕು ನನಗೆ ಆನ್ಸರ್ ಇವಾಗ? ಸೊ ಸೆಲ್ಸಿಯಸ್ ಸ್ಕೇಲ್ನಲ್ಲಿ ಏನು ವ್ಯಾಲ್ಯೂ ಬರುತ್ತೆ, ಏನು ನ್ಯೂಮರಿಕಲ್ ವ್ಯಾಲ್ಯೂ ಬರುತ್ತೆ, ಫ್ಯಾರನ್ಹೀಟ್ ಸ್ಕೇಲ್ನಲ್ಲೂ ಎಕ್ಸಾಕ್ಟ್ ಬರಬೇಕು. ಸೊ ಸೆಲ್ಸಿಯಸ್ ಸ್ಕೇಲ್ನಲ್ಲೂ ಒಂದೇ ಆನ್ಸರು, ಫ್ಯಾರನ್ಹೀಟ್ ಸ್ಕೇಲ್ನಲ್ಲಿ ಒಂದೇ ಆನ್ಸರ್ ಬರಬೇಕು. ಯಾವ ಟೆಂಪರೇಚರ್ಗೆ ಸೆಲ್ಸಿಯಸ್ ಸ್ಕೇಲು ಮತ್ತು ಫ್ಯಾರನ್ಹೀಟ್ ಸ್ಕೇಲು ಕೋಇನ್ಸೈಡ್ ಆಗ್ತಾವಂತ ನೋಡ್ಕೋಬೇಕು. ಸೊ ಕ್ವಶನ್ ಯಾವ ಥರ ಕೇಳ್ತಾರೆ ಅಂದರೆ, ಸೊ at what temperature ಯಾವ ತಾಪಮಾನದಲ್ಲಿ at what temperature ಸೆಲ್ಸಿಯಸ್ ಸ್ಕೇಲ್ and Fahrenheit scale get coincide. ಸೊ coincide ಅಂದ್ರೆ ಏನಲ್ಲಿ? ಸೊ coincide ಅಂದ್ರೆ ಎರಡು ಸಮವಾಗಿರುತ್ತವೆ ಅಂತ ಅರ್ಥ. ಅಟ್ ವಾಟ್ ಟೆಂಪರೇಚರ್ ಸೆಲ್ಸಿಯಸ್ ಸ್ಕೇಲ್ ಅಂಡ್ ಫ್ಯಾರನ್ಹೀಟ್ ಸ್ಕೇಲ್ ಗೆಟ್ coincide. ಸೊ ಯಾವ ಟೆಂಪರೇಚರ್ಗೆ ಸೊ ಸೆಲ್ಸಿಯಸ್ ಸ್ಕೇಲು ಮತ್ತು ಫ್ಯಾರನ್ಹೀಟ್ ಸ್ಕೇಲು ನನಗೇನಾಗಬೇಕು? ಸೇಮ್ ವ್ಯಾಲ್ಯೂನ ತೋರಿಸ್ಬೇಕು. ಸೊ ಸೇಮ್ ವ್ಯಾಲ್ಯೂನ ತೋರಿಸ್ಬೇಕಂದ್ರೆ ಯಾವ ಟೆಂಪರೇಚರ್ಗೆ ಸೊ ಸೆಲ್ಸಿಯಸ್ ಸ್ಕೇಲು ಮತ್ತು ಫ್ಯಾರನ್ಹೀಟ್ ಸ್ಕೇಲು ಸಮವಾಗಿರುತ್ತಂತ ನಾನು ನೋಡಬೇಕು. ಸೊ ಜನರಲ್ ಫಾರ್ಮುಲಾನ ತಗೊಂತೀನಿ ಇವಾಗ. ಸೊ ವಿಲ್ ಟೇಕ್ ದ ಸೊಲ್ಯೂಷನ್ ಹಿಯರ್. ಸೊ C/5 is equal to what? F minus of 32 divided by 9. ಸೊ ಈ ಕ್ವಶನ್ ಅಲ್ಲಿ ಏನಂತ ಮೆನ್ಷನ್ ಮಾಡಿದೆ? ಸೊ ಅಟ್ ವಾಟ್ ಟೆಂಪರೇಚರ್ ಸೆಲ್ಸಿಯಸ್ ಸ್ಕೇಲ್ ಅಂಡ್ ಫ್ಯಾರನ್ಹೀಟ್ ಸ್ಕೇಲ್ ಕೋಇನ್ಸೈಡ್. ಸೊ ಕೋಇನ್ಸೈಡ್ ಅಂದ್ರೇನು? ಸೇಮ್ ಅಂತ ಅರ್ಥ. ಸೊ ಸೇಮ್ ಅಂದ್ರೆ ನಾನು ಏನಂತ ತಗೋಬಹುದು? ಸೆಲ್ಸಿಯಸ್ ಈಸ್ ಈಕ್ವಲ್ ಟು ಫ್ಯಾರನ್ಹೀಟ್ ಅಂತ ತಗೋಬಹುದು. ಸೊ ದೇ ಆಸ್ಕ್ ದ ಕ್ವಶನ್ ಲೈಕ್, ಸೊ ಅಟ್ ವಾಟ್ ಟೆಂಪರೇಚರ್ ಸೆಲ್ಸಿಯಸ್ ಸ್ಕೇಲ್ ಅಂಡ್ ಫ್ಯಾರನ್ಹೀಟ್ ಸ್ಕೇಲ್ ಗೆಟ್ ಕೋಇನ್ಸೈಡ್ ಹಿಯರ್. ಅದರ ಅರ್ಥ ಸೆಲ್ಸಿಯಸ್ ಸ್ಕೇಲ್ ಈಸ್ ಈಕ್ವಲ್ ಟು ಫ್ಯಾರನ್ಹೀಟ್ ಸ್ಕೇಲ್. ಸೊ ಸಿ ಈಸ್ ಈಕ್ವಲ್ ಟು ಎಫ್ ಅಂದ್ರೆ, ಸೊ ನಾನು ಇಕ್ವೇಶನ್ 1 ಏನಂತ ಬರ್ಕೋಬಹುದು ಇಲ್ಲಿ? ದೆನ್ equation 1 can rewrite as ಏನಂತ ವಾಪಸ್ ಬರೀತೀನಿ ಇಕ್ವೇಶನ್ 1 ನಾನಿಲ್ಲಿ? C/5 it is equal to F ಅಂದ್ರೂ ಒಂದೇ, C ಅಂದ್ರೂ ಒಂದೇ. ಮೀನಿಂಗ್ ಅಂದ್ರೆ, ಸೊ C minus of 32 divide by
9 here. So C value na find out ಮಾಡಬೇಕು ನಾನು ಇವಾಗ. So 9C it is equal to 5 into C minus of 32. 9C is equal to 5C minus of 5 into 32. So 5 into 32. So that is 160 here. So 5 into 32. So next I can take that C value here. So 160 it is equal to 5C minus of 9C here. 160 is equal to minus of 4C here. 4 ones are 4 4s are. So C is equal to what? Minus of 40. So temperature ಎಷ್ಟಿದೆ ಇಲ್ಲಿ minus 40 degree Celsius ನಲ್ಲಿ. So C is equal to what? Minus 40. So C is equal to minus 40 ಅಂದ್ರೆ so ಇಲ್ಲಿ minus 40 ಅಂದ್ರೆ ಇಲ್ಲಿ ಏನು ಬರಬೇಕು ನನಗೆ minus 40 ನೇ ಬರಬೇಕು. So minus 40 degree Celsius is equal to minus 40 Fahrenheit degree. ಯಾವ ಟೆಂಪರೇಚರ್ಗೆ ಸೊ ಸೆಲ್ಸಿಯಸ್ ಸ್ಕೇಲು ಮತ್ತು ಫ್ಯಾರನ್ಹೀಟ್ ಸ್ಕೇಲು ಸೇಮ್ ಆನ್ಸರ್ನ ತೋರಿಸುತ್ತೆ. ಸೊ ಇಫ್ ದಟ್ ಆಬ್ಜೆಕ್ಟ್ ಟೆಂಪರೇಚರ್ ಈಸ್ minus 40 degree Celsius, ಒಂದು ಆಬ್ಜೆಕ್ಟಿನ ಟೆಂಪರೇಚರು minus 40 degree Celsius ಇದ್ರೆ ಅದನ್ನ ಫ್ಯಾರನ್ಹೀಟ್ ನಲ್ಲಿ ಏನಂತ ತಗೊಂತೀನಿ minus 40 Fahrenheit ಅಂತ ತಗೊಂತೀನಿ. ವೈ? ಬಿಕಾಸ್ C is equal to F here. So if these two get coincide means minus 40 degree Celsius is equal to minus 40 Fahrenheit scale. So remember one thing. ಸೊ ಇಲ್ಲಿ ನಾನು ಏನು ನೆನಪಿಡಬೇಕಾಗಿರುವಂತಹದ್ದು ಅಂಶ ಅಂದ್ರೆ ಯಾವುದೇ ಒಂದು ವಸ್ತುವಿನ ಟೆಂಪರೇಚರು minus 40 degree Celsius ಆಗಿದ್ರೆ ಆ ವಸ್ತುವಿನ ಟೆಂಪರೇಚರು ಫ್ಯಾರನ್ಹೀಟ್ ಸ್ಕೇಲ್ನಲ್ಲಿ ಏನಾಗುತ್ತೆ minus 40 Fahrenheit ಆಗುತ್ತೆ. ಬಟ್ ಲಾಸ್ಟ್ ಎಕ್ಸಾಂಪಲ್ ಏನಾಗಿತ್ತು? ಡಿಫರ್ ಆಗಿತ್ತು. minus 10 degree Celsius ಯಾವುದಕ್ಕೆ ಈಕ್ವಲೆಂಟ್ ಆಗಿತ್ತು? ಸೊ minus 10 degree Celsius 14 Fahrenheit ಡಿಗ್ರಿಗೆ ಈಕ್ವಲೆಂಟ್ ಆಗಿತ್ತು. ಸೊ ಇಲ್ಲಿ ನಂಬರ್ 10 ಇದೆ, ಇಲ್ಲಿ 14 ಇದೆ, ಬೇರೆ ಬೇರೆ ವ್ಯಾಲ್ಯೂಗೆ ಈಕ್ವಲ್ ಅಂತ ತಗೊಂಡಿದ್ದೀನಿ. ಬಟ್ ಇಲ್ಲಿ ಯಾವ ತರ ಅಂತ ತಗೊಂಡಿದ್ದೀನಿ? 40ಗೆ ಏನಿದೆ? ಇಲ್ಲಿ 40 ಆನ್ಸರ್ ಇದೆ. ಅದರ ಅರ್ಥ ಏನು? ಸೊ ಇಫ್ ದ ಆಬ್ಜೆಕ್ಟ್ ಟೆಂಪರೇಚರ್ ಈಸ್ minus 40 degree Celsius then its temperature in Fahrenheit also minus 40 degree Celsius means minus 40 Fahrenheit. At what temperature Celsius and Fahrenheit scale get coincide here? At minus 40 degree Celsius. ಯಾವ ಟೆಂಪರೇಚರ್ಗೆ ಸೆಲ್ಸಿಯಸ್ ಸ್ಕೇಲು ಮತ್ತು ಫ್ಯಾರನ್ಹೀಟ್ ಸ್ಕೇಲ್ಗಳು ಕೋಯಿನ್ಸೈಡ್ ಆಗ್ತವೆ? minus